ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು. ಬನ್ನಿ, ಇವತ್ತು ನಾವು ಒಂದು ಕಾಶಿ ಹಲ್ವಾ ಮಾಡೋಣ. ಕಾಶಿ ಹಲ್ವಾ ಅಂದರೆ ಕುಂಬಳಕಾಯಿ ಹಲ್ವಾ. ಕುಂಬಳಕಾಯಿ ಅಂದರೆ ಬೂದುಗುಂಬಳಕಾಯಿ ಅಂತೀವಲ್ವ ನಾವು. ಶುಭ ಕಾರ್ಯಗಳಿಗೆಲ್ಲ ಈ ಮನೆ ಗೃಹ ಪ್ರವೇಶಕ್ಕೆ, ಗಾಡಿ ಪೂಜೆಗೆಲ್ಲ ಹೊಡಿತೀವಲ್ವ, ಅದೇ ಕುಂಬಳಕಾಯಿ. ಬೂದುಗುಂಬಳಕಾಯಿ ಅಂತೀವಿ ನಮ್ಮ ಕಡೆ. ಈ ಕಾಯಿನ ತಗೊಬಂದು ತೊಳೆದು ಹೆಚ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದು, ಹಾಗೆ ತಿರುಳು ತೆಗೆದು ಅದ್ರ ಬೀಜನೂ ತೆಕ್ಕೋಬೇಕು. ನಮ್ಮ ಕಡೆ ಏನು ಗೊತ್ತಾ, ಹೆಣ್ಮಕ್ಳು ಇದನ್ನು ಒಡೆಯೋದಿಲ್ಲ, ಕಟ್ ಮಾಡೋದಿಲ್ಲ. ಸ್ಟಾರ್ಟಿಂಗು ಗಂಡು ಮಕ್ಕಳು ಕಟ್ ಮಾಡಿಕೊಟ್ಮೇಲೆ ನಾವು ಇದನ್ನು ಹೆಚ್ಕೊತೀವಿ. ಈಗ ಅದೆಲ್ಲ ಆಯಿತು, ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಬಾಡಿದೆ. ನಮ್ಮ ಅಮ್ಮನ ಮನೆಗೆ ಹೋದವಾಗ ಅಮ್ಮನ ಮನೆ ಪಕ್ಕದ ಮನೆಯವರು ಕೊಟ್ಟಿದ್ರು ನನಗೆ. ಒಂದು ಹಿರಿಯಮ್ಮ, ನಮ್ಮ ಅಮ್ಮನ ವಯಸ್ಸಿನವರೇ ಅವರು, ನನಗೆ ಚಿಕ್ಕದಿಂದ ನೋಡಿದವರು. ಅವರು ತೊಗೊಂಡೋಗಿ ಮಾಡು, ನಮ್ಮ ತೋಟದಲ್ಲಿ ಬಿಟ್ಟಿದೆ. ಮಜ್ಜಿಗೆ ಹುಳಿ ಮಾಡ್ತೀವಲ್ವ ನಾವು, ಮಜ್ಜಿಗೆ ಹುಳಿ ಮಾಡ್ಲಿಕ್ಕಂತ ತಂದೆ. ನೋಡಿ, ಒಂದು ಪೀಸ್ ಇಟ್ಕೊಂಡಿದ್ದೀನಿ ಮಜ್ಜಿಗೆ ಹುಳಿ ಮಾಡ್ಲಿಕ್ಕಂತ. ಇದು ಫ್ರೆಶ್ ಆಗಿದ್ದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದು ಸ್ವಲ್ಪ ಬಾಡಿದೆಯಲ್ಲ, ಹಾಗಾಗಿ ನೀರು ಬಿಟ್ಕೊಳ್ತಿಲ್ಲ. ತುರಿಯೋದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ ನನಗೆ. ಜಾರಿ ಹೋಗ್ತಾ ಇದೆ, ಏನೋ ಒಂಥರ ಜಾರ್ತಾ ಇದೆ. ನೋಡಿ ಹೇಗೆ ಅಂತ ನೋಡಿ, ಜುಡ್ ಅಂತ ಜಾರುತ್ತೆ. ನಾನು ತುರಿದು ಸಾಕಾಯ್ತು. ಅದಕ್ಕೆ ಈಗ ಒಂದು ಐಡಿಯಾ ಮಾಡ್ತೀನಿ, ಬನ್ನಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಅದ್ಭುತವಾಗಿರುತ್ತೆ ಇದೊಂದು ಸ್ವೀಟು. ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ನೋಡಿ, ಕಾಶಿ ಹಲ್ವಾ, ಕುಂಬಳಕಾಯಿ ಹಲ್ವಾ ಕುಂಬಳಕಾಯಿ ಹಲ್ವಾ ಅನ್ನೋಕ್ಕಿಂತ ಕಾಶಿ ಹಲ್ವಾ ಅಂತಲೇ ಹೇಳೋದು ಇದಕ್ಕೆ. ಇವಾಗ ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ಸಣ್ಣದಾಗಿ ಚಿಕ್ಕದಾಗಿ, ಹೇಗಿದ್ರೂ ತುರ್ಕೊಳಕ್ಕೆ ಬರಲಿಲ್ವಲ್ಲ, ಚಿಕ್ಕದಾಗಿ ಹೆಚ್ಕೊಂಡು ಏನು ಮಾಡ್ತೀನಿ ಅಂದರೆ, ಇಡೀ ಕಾಯಿನೂ, ಅಷ್ಟು ಕಾಯಿನೂ ನಾನು ಎಷ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀಯಲ್ಲ ಅಷ್ಟು ಕೂಡ ಸ್ವಲ್ಪ ಹಾಕ್ಕೊಂಡು, ನೀರು ಹಾಕಿಲ್ಲ, ಇದರಲ್ಲಿ ನೀರು ಇರುತ್ತಲ್ವ, ನೀರು ಬಿಟ್ಕೊಳ್ಳುತ್ತೆ. ಹಾಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಗರ್ರ ಅಂತ ತಿರ್ಸ್ಕೊಂಡೆ, ಆ ಕಡೆ ಈ ಕಡೆ ಉಲ್ಟಾ ತಿರ್ಸ್ಕೊಂಡವಾಗ ಈ ಥರ ನೈಸ್ ಬೇಡ, ಸ್ವಲ್ಪ ಅದು ತುರಿದಾಗೆ ಆಗಿದೆ ನೋಡಿ. ತುರಿದ್ರೆ, ಈ ಸಣ್ಣಕ್ಕಾಗಿ ತುರಿದ್ರೆ ಹೇಗಿರುತ್ತಲ್ವ ಅದೇ ಥರ ಆಗಿದೆ. ಹಾಗೆ ಮಧ್ಯೆ ಒಂದೊಂದು ಸಣ್ಣ ಪೀಸ್ ಇದೆ, ತೊಂದರೆ ಇಲ್ಲ, ಅದು ಕರ್ಗೋಗ್ಬಿಡುತ್ತೆ ನೋಡಿ. ಈ ಥರ ಇಷ್ಟೊಂದಾಗಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಅದೇ ನೋಡಿ, ಇದು ತಕ್ಷಣ ತಂದಿದ್ದ ಕಾಯಿ ಆದರೆ, ಫ್ರೆಶ್ ಆಗಿರೋ ಕಾಯಿ ಆದರೆ ಅದರಲ್ಲಿ ನೀರು ಇಷ್ಟೊಂದು ಸಿಗುತ್ತೆ ಗೊತ್ತಾ. ಆ ನೀರು ಇಲ್ಲ ನೋಡಿ, ಇದರಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ನೀರಿಲ್ಲ ಅಂದರೆ ಸ್ವಲ್ಪ ಬಾಡಿದೆ ಇದು. ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಗೊತ್ತಾ ನಿಮಗೆ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡಿದ್ದ ಅಂದರೆ ಕುಂಬಳಕಾಯಿ ಕಳ್ಳ ಹೆಗಲ ಮೇಲೆ ಇಟ್ಕೊಂಡು ಹೋಗಿದ್ದಂತೆ, ಅದು ಒರೆಸ್ಕೊಂಡಿರಲಿಲ್ಲ, ಬೂದಿ ಆಗಿತ್ತಂತೆ. ಹಾಗಾಗಿ ಕುಂಬಳಕಾಯಿ ಕಳ್ಳ ಅಂತ ಕರೆದ್ರೆ ಅವನು ಹೆಗಲು ಮುಟ್ಕೊಂಡಿದ್ದಂತೆ, ಅವಾಗ ಸಿಕ್ಕಾಕೊಂಬಿದ್ದಿದ್ದಂಥವನು. ಹಾಗಾಯ್ತು ಕತೆ. ಹಾಗಿರುತ್ತೆ ನೋಡಿ. ಇವಾಗ ನಾನು ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡು, ಗ್ಯಾಸ್ ಆನ್ ಮಾಡಿ, ಇದು ತುರಿದಿದ್ದು ಅಂದರೆ ರುಬ್ಕೊಂಡಿದ್ದು ಅಂದ್ಕೊಳ್ಳಿ. ನೀವು ತುರ್ಕೋಬೋದು. ನಾನು ಅದು ತುರಿಯೋಕ್ಕೆ ಬರಲಿಲ್ಲ ಅಂತ ರುಬ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ನೀರೆಲ್ಲ ಹೋಗಬೇಕದು. ಸ್ವಲ್ಪ ನೀರು ಇರುತ್ತಲ್ವ, ಆ ನೀರೆಲ್ಲ ಹೋಗಿ ಬೇಯಲಿ. ಬೆಂದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದು ನಾವು ಸಣ್ಣ ಉರಿಯಲ್ಲಿ ಹುರಿತಾ ಕೂತ್ರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ದೊಡ್ಡ ಉರಿನೇ ಇಟ್ಕೊಂಡೆ. ಹಾಗಾಗಿ ಸ್ವಲ್ಪ ಕಲ್ಲರೆಲ್ಲ ಚೇಂಜ್ ಆಯಿತು ನೋಡಿ. ಈಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅದು ಬೆಂದಂಗೂ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಎಲ್ಲ ನೀರೆಲ್ಲ ಬತ್ತಿ ಬೆಂದಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಏನು ಮಾಡೋದು ಅಂದರೆ, ನಾವು ಇವಾಗ ಬನ್ನಿ, ಹಾಗೆ ಎಲ್ಲ ನೀಟಾಗಿ ಹುರ್ಕೊಳ್ಳೋಣ. ಹುರ್ಕೊಂಡು ಇವಾಗೆಲ್ಲ ನೀರೆಲ್ಲ ಬತ್ತಿದೆ. ಇವಾಗ ನಾವು ನಾನು ತುಪ್ಪ ಏನು ಮಾಡಿದ್ದೀನಿ, ಕರಗಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಶೆಕೆ ಅಲ್ವಾ, ಹೀಟ್ರ್ ಹತ್ರ, ಗ್ಯಾಸ್ ಹತ್ರ ಇಟ್ಟಿದ್ದೆ, ಅದು ಕರ್ಗೋಗಿದೆ. ಅದೇ ತುಪ್ಪ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು ಲಾಸ್ಟ್ ತುಪ್ಪ ಇದು, ಅಡಿಗೆ ಉಳಿದಿತ್ತು ಸ್ವಲ್ಪ. ನಮ್ಮ ಮನೆಯವ್ರು ಸ್ವೀಟ್ ಮಾಡು ಅಂತಿದ್ರ. ತುಪ್ಪನೂ ಕಡಿಮೆ ಇದೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ಹಂಗೆ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ ನಾನು, ಯಾಕೆಂದರೆ ಸ್ವಲ್ಪ ಕಲ್ಲರು ಕಪ್ಪಾಗ್ಬಿಡುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಲು ಹಾಕ್ತಿದ್ದೀನಿ. ಹಾಲು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ, ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇನ್ನೊಂಚೂರು ಹಾಲಿದ್ರೆ ಒಂದು ಸ್ವಲ್ಪ ಕಲ್ಲರ್ ಬರುತ್ತೇನೋ ಅಂದ್ಕೊಂಡು. ಕಲ್ಲರ್ ಬರೋದಿಲ್ಲ, ನಾನು ಯಾವಾಗಲೂ ಹಾಕಲಿಲ್ಲ, ಇದೇ ಫಸ್ಟು. ನಾನು ಯಾವಾಗಲೂ ಹಾಗೆ ಮಾಡಿದ್ದೆ ಜಾಸ್ತಿ. ನೋಡಿ, ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತಲ್ವಾ, ಇದು ಕಲ್ಲರ್ ಚೇಂಜ್ ಆಗೋದು ಇದ್ರ ಗುಣನೆಯ. ಯಾಕಂದರೆ ಇದು ಹುರಿತಾ ಬ್ರೌನ್ ಕಲರಿಗೆ ಬರುತ್ತೆ ಸ್ವಲ್ಪ. ಹಾಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನೋಡ್ಕೊಂಡು. ಇದನ್ನು ಅಳತೆ ಇಲ್ಲ. ನಾನು ಸ್ವಲ್ಪ ನೋಡಿ, 1.5 ಕಪ್ಪು, ಒಂದು ಟೀ ಕುಡಿಯೋಕ್ಕಿಂತ ದೊಡ್ಡ ಕಪ್ಪಲ್ಲಿ 1.5 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು, ನೋಡ್ಕೊತೀನಿ ನಾನು, ಬೇಕಾದರೆ ಹಾಕ್ತೀನಿ. ಹಾಗೆ ನೋಡಿ,
ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಗೋಡಂಬಿನ ಹಾಕ್ತಾಯಿದ್ದೀನಿ ನಾನು. ನಮ್ಮ ಮನೇಲಿ ನೋಡಿ ಇದನ್ನು ತುಪ್ಪನೂ ಅಷ್ಟೇ ನೋಡಿ, ಅಡಿಗಿನ ತುಪ್ಪ ಅಂದರೆ ನಾನೇ ಮಾಡಿರೋ ತುಪ್ಪ ಅಲ್ವಾ, ಅದು ತಳದಲ್ಲಿರುತ್ತಲ್ಲ, ಸ್ವಲ್ಪ ಸ್ವಲ್ಪ ಕಪ್ಪಾಗಿದೆ. ಅದು ಸ್ವಲ್ಪ ಯಾಕೋ ಮೊನ್ನೆ ಒಂದು ಸಲ ತುಪ್ಪ ಮಾಡಿದಾಗ ತುಪ್ಪ ಇಟ್ಕೊಂಡು ಆ ಕಡೆ ಈ ಕಡೆ ಮೊಬೈಲ್ ನೋಡ್ತಾ ತುಪ್ಪ ಸೀದೋಗಿರಲಿಲ್ಲ ಪೂರ್ತಿ, ಸ್ವಲ್ಪ ಅದು ಅಡಿಗೆ ಕೂತ್ಕೊಂಡಿತ್ತು. ಅದನ್ನು ಹಾಕಿದ್ದೀನಿ, ಹಾಗಾಗಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಏಲಕ್ಕಿ ಪುಡಿ ಹಾಕ್ತೀನಿ ನಾನು. ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆ ಅಲ್ವಾ ಯಾವ ಕಲರ್ ಬಂದಿದೆ ನೋಡಿ. ನೋಡಿ ಆಯಿತು ನೋಡಿ, ಇವಾಗ ಕಾಣಿಸ್ತಾ ಇದ್ದೀನಿ, ಬಿಟ್ಟು ಬಿಟ್ಟು ಬರ್ತಾ ಇದೆ ಅಲ್ವಾ, ತಳ ಬಿಟ್ಟು ಬರ್ತಾ ಇದೆ. ತಳ ಬಿಟ್ಟು ನೋಡಿ ಚೇಂಜ್ ಆಗಿದೆ ಅಲ್ವಾ, ನಿಮಗೆ ತೆಗೆದ್ರೆ ನೋಡಿ ತಳ ಬಿಟ್ಟು ಬರ್ತಾ ಇದೆ. ಇವಾಗ ಆಗಿದೆ ಅಂತ ನೋಡಿ, ತಳ ಬಿಟ್ಟಿದೆ ಎಲ್ಲ ನೀಟಾಗಿ ನೋಡಿ ಕಾಣಿಸ್ತಿದೆ ಅಲ್ವಾ, ಹೀಗಂದರೆ ಬರುತ್ತೆ ನೋಡಿ. ಇವಾಗ ಆಗಿದೆ. ಇನ್ನೊಂದು ಸ್ವಲ್ಪ ತುಪ್ಪ ಹಿಡಿಯುತ್ತೆ ಇದು, ನಾನು ಹಾಕಲಿಲ್ಲ ಯಾಕಂದರೆ ತುಪ್ಪ ಖಾಲಿ ಆಗಿತ್ತು ನನ್ನ ಹತ್ರ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು ಇದಕ್ಕೆ, ನೀವು ಹಾಕ್ಕೊಳ್ಳಿ. ತುಪ್ಪ ತಿನ್ನೋರಾದರೆ ಸಾಕು ಅಂದರೆ ಸಾಕು. ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ. ಇವಾಗ ನೋಡಿ ಸರ್ವ್ ಮಾಡ್ತೀನಿ ನಾನು, ಹೇಗಿರುತ್ತೆ ನೋಡಿ. ನಾನೆಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ, ಏನು ಅಂದ್ಕೋಬೇಡಿ. ನಾನು ಹೇಗೆ ಹಾಕ್ತಿದ್ದೀನಿ, ನಾನು ಉಲ್ಟಾ ಹಾಕ್ತಾಯಿಲ್ಲ, ಸೀದಾನೇ ಹಾಕ್ತಾಯಿದ್ದೀನಿ. ನಿಮ್ಗೆ ಹಂಗೆ ಕಾಣಿಸ್ತಾ ಇದೆ. ಉಲ್ಟಾ ನಾವು ಈ ಕಡೆ ಉಲ್ಟಾ ಹೀಗೆ ಎಡ್ದ ಕಡೆ ಹೀಗೆ ಹಾಕ್ತಾರಲ್ಲ, ಆ ಥರ ಹಾಕ್ತಿಲ್ಲ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಆಯಿತು, ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿ ಬಂದೆ. ಓಕೆ.